ಸಿಗುತ್ತೆ. ₹100 ಇದ್ರೂ ಬದುಕ್ಬಿಡ್ಬೋದು ಈ ದೇಶದಲ್ಲಿ. ಅಲ್ಲೆಲ್ಲ 3 ಕೆಲಸ ಮಾಡಬೇಕು, ಒದ್ದಾಡಬೇಕು. ಅಂಥ ಒಂದು ಅದ್ಭುತವಾದ ದೇಶ. ನಾವು ಇನ್ನೂ ಎಷ್ಟು ಅದ್ಭುತವಾಗಿ ಕಟ್ಕೊಬೋದು ಈ ದೇಶನ. ಸ್ವಲ್ಪ ವಿಚಾರವಂತರಾಗಬೇಕು ನಾವು. ಯಾವ್ಯಾವುದೋ ವಿಷಯಕ್ಕೆ ನಾವು ಓಟ್ ಹಾಕ್ಬಾರ್ದು. ಇವಾಗ ಭಾಳ ಮುಖ್ಯ. ಅದು ರೈಟ್ ಟು ರೀಕಾಲ್ ಬರಬೇಕು ನಮಗೆ. ಯಾರೋ ಸರಿ ಕೆಲಸ ಮಾಡ್ತೀವಿ ನಾವು ನಿಲ್ಲಿಸುವಂಥ ವ್ಯವಸ್ಥೆ ಬರೋದಕ್ಕೆ ನಾವು ಹೋರಾಟ ಮಾಡಲೇಬೇಕು. ಆ ಧ್ವನಿ ಎದ್ದೇಳಬೇಕು ಆ್ಯಕ್ಚುಲಿ ದೊಡ್ಡದಾಗಿ. ನೀವು ಥಾಟ್ನ ಬಹಳ ಬೇಗ ಜನಕ್ಕೆ ಹೇಳಿದ್ದೀವಿ, ಅಂದರೆ ರೈಟ್ ಟೈಮಲ್ಲಿ ಅದನ್ನು ಪ್ಲೇಸ್ ಮಾಡಿದ್ವಿ. ಆ್ಯಕ್ಚುಲಿ 2018ರಲ್ಲಿ ನೀವು KPGP ಅನೌನ್ಸ್ ಮಾಡ್ತೀವಿ. ಈಗ ಅದನ್ನ ರಿಯಲ್ ಪ್ರಚಾರ ಅಂತ ಮಾಡಿದ್ರೆ ಲಾಸ್ಟ್ 8-9 ಇಯರ್ಸ್ ಆಗಿದೆ. ಬಟ್ ಇನ್ನು ಸ್ವಲ್ಪ ಸ್ಪೀಡಪ್ ಆಗಬೇಕಿತ್ತು ಅಂದರೆ ನಿಮಗೆ ವೈಯಕ್ತಿಕವಾಗಿ ಅನಿಸಲ್ಲ, ಇನ್ನು ಸ್ವಲ್ಪ ನಾನು ಅದಕ್ಕೆ ಹೆಚ್ಚು ಸಮಯ ಕೊಡಬೇಕಿತ್ತು. ಹಂಗಲ್ಲ. ನನಗೆ ಏನನ್ಸ್ತಂದ್ರೆ ಕೇಳಿ, ಇಲ್ಲಿ ನನಗೂ ಬದಲಾವಣೆ ಆಯಿತು. ನಾನೇನು ಅನ್ಕೊಂಡೆ ಪಕ್ಷದ ಮುಖ ಇದನ್ನು ಮಾಡಬೇಕು ಅನ್ನೋದು ಒಂದು ಪಕ್ಷ ಮಾಡಿದೆ. ಅದಕ್ಕೆ ಯಾರೋ ತಂದುಕೊಟ್ರು ಪಕ್ಷನ. ಓಕೆ ಸರ್ ನೀವು ಹೇಳಿದ್ದೆಲ್ಲ ಕರೆಕ್ಟು, ನಮ್ಮದು ಇದೆ, ನೀವು ಮಾಡಿ ಅಂದ್ಬಿಟ್ಟು ನನ್ನ ಪ್ರೆಸಿಡೆಂಟ್ ಮಾಡಿದ್ರು. ಆಮೇಲೆ ಎಲ್ಲ ಓಡಾಡಿ ಎಲೆಕ್ಷನ್ ಟೈಮಲ್ಲಿ ಇಲ್ಲ ನಿಮ್ದೆಲ್ಲ ಆಗಲ್ಲ, ಇದು ನಾವು ಮಾಡ್ಕೊಂತೀವಿ ಬಿಡಿ ಅಂದರು. ಸ್ವಾಮಿ ನಾನು ಪ್ರೆಸಿಡೆಂಟ್ ಅಲ್ವಾ ಅಂದರೆ ನೀವು ಪ್ರೆಸಿಡೆಂಟೇ, ಬಟ್ ನಮ್ದು ಇಲ್ಲಿ ಜಾಸ್ತಿ ಇದೆ ಮೆಜಾರಿಟಿ, ಅಲ್ಲೊಂದು ಇದಿದೆ ಸ್ಟ್ರಕ್ಚರ್, ನನಗೆ ಗೊತ್ತಿರಲಿಲ್ಲ. ಆಮೇಲೆ ಅನಿವಾರ್ಯ ಹೊರಗೆ ಬರಬೇಕಾಯ್ತು ಅಲ್ಲಿಂದ. ಅದಕ್ಕೆ ಆ ಎಲೆಕ್ಷನ್ ಆಗಲಿಲ್ಲ, ನಾನು ನಿಂತ್ಕೊಳ್ಳೋಕೆ ಆಗಲಿಲ್ಲ ಆ ಟೈಮಲ್ಲಿ. ಅದಾದ್ರ ಮೇಲೆ MP ಎಲೆಕ್ಷನ್ ಬಂತು. ಒಂದು 2-2.5 ಲಕ್ಷ ವೋಟ್ ಬಂತು ನಮ್ಗೆ ಅವಾಗ, ವಿತೌಟ್ ಎನಿ ಪ್ರಚಾರ, ಯಾರು ಅಂತಾನೆ ಗೊತ್ತಿಲ್ಲದೆ. ಅಂದರೆ ನೋಡಿ, ಏನೋ ಒಂದು ಬೇಕು ಅನ್ನೋದಿದೆ ಖಂಡಿತ. ಕರೆಕ್ಟ್. ಸೊ ನೋಡೋಣ, ಅದು ಹಂಗೆ ಬದಲಾಗ್ತಾ ಹೋಯ್ತು. ಆಮೇಲೆ ನಾನೇ ಟಿಕೆಟ್ ಕೊಡೋಣ ಅಂತ ಟ್ರಾನ್ಸ್ಪರೆಂಟ್ ಆಗಿ ಇಂಟರ್ವ್ಯೂಗಳು ಮಾಡಿ ಅದನ್ನೆಲ್ಲ ನಾನೆಲ್ಲ ಹಂಚ್ಕೊಂಡೆ ಜನರ ಹತ್ರ. ಆಮೇಲೂ ಕೂಡ ಮತ್ತೆ ಡೌಟ್ ಸ್ಟಾರ್ಟ್ ಆಯಿತು. ಏನು ಹೇಳಿ, ಇವ್ರಿಗೆ ಬೇಕಾದವ್ರು ಕೊಟ್ಕೊತಾರೆ ಅಂತ. ಆಮೇಲೆ ಇನ್ನೊಂದೇನಂದ್ರೆ ಅಲ್ಲೂ ಕೂಡ ಅಷ್ಟೇ, ಏನಂದ್ರೆ ಎಷ್ಟು ಜನ ಬಂದು ಇಂಟರ್ವ್ಯೂ ಮಾಡ್ತಾರೆ, ಏನೇನೋ ಇಟ್ಕೊಂಡ್ಬಂದ್ರು, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ನನಗೆ ಅನ್ನಿಸ್ತು, ಇಲ್ಲಿ ನನಗೊಂದು ಎಕ್ಸಿಸ್ಟೆನ್ಸಿಗೆ ನಾನು ವ್ಯಾಲ್ಯೂ ಕೊಟ್ಕೊಳ್ಳೋದಕ್ಕೆ ಕಲ್ತಿಲ್ಲ ನಾವು. ನಾನು ಯಾವಾಗಲೂ ಡಿಪೆಂಡೆಂಟ್ ಆಗಿ ಇರ್ತೀನಿ. ಏನು ಹೇಳಿ, ಎಷ್ಟು ಲೈಕ್ಸ್ ಬಂದಿದೆ ಅನ್ನೋದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಸರಿನಾ ತಪ್ಪ ಅಂತ. ಐ ಕ್ಯಾನ್ ಮ್ಯಾನಿಪುಲೇಟ್ ಲೈಕ್ಸ್, ಐ ಕ್ಯಾನ್ ಮ್ಯಾನಿಪುಲೇಟ್ ಕಮೆಂಟ್ಸ್, ಐ ಕ್ಯಾನ್ ಮ್ಯಾನಿಪುಲೇಟ್ ಎನಿಥಿಂಗ್. ಆ ಥರ ಆಗೋಗ್ಬಿಟ್ಟಿದೆಯಲ್ಲ ಇವಾಗ. ನೀವು ಸೋಷಿಯಲ್ ಮೀಡಿಯಾ ಗಮನಿಸ್ತೀರಾ ಎವ್ರಿಡೇ? ನೀವೊಬ್ಬ ಏನು ಅನ್ಸುತ್ತೆ ಅಂದ್ರೆ, ನಾನು ಅದೇ ಹೇಳದ್ನಲ್ಲ ಇವರೇ, 1 ಮಿಲಿಯನ್ ನನ್ನ ಕೂಡಲೇ ಇನ್ನೊಂದು ಮಿಲಿಯನ್ ಜಾಯಿನ್ ಆಗ್ತಾರೆ ಅಲ್ಲಿ. ಅಂದ್ರೆ ಫಾಲೋಯರ್ಸ್ ಆಗ್ಬಿಟ್ಟಿದೀವಿ ನಾವು. ಅಂದ್ರೆ ನಾನು ವಿಚಾರ ಏನು ತಿಳ್ಕೊಳ್ಳೋದು ಇಲ್ಲ. ಫಸ್ಟ್ ಆಫ್ ಆಲ್ 100 ಜನ ಸಪೋರ್ಟ್ ಮಾಡ್ತೀಯಾರಾ ಜೈ ಅಂತ ನಾನು ಸೇರ್ಕೊಂಡ್ಬಿಡ್ತೀನಿ. ಅಂದ್ರೆ ನನ್ನ ಎಕ್ಸಿಸ್ಟೆನ್ಸ್ಗೆ, ನನ್ನ ಇದಕ್ಕೆ ನಾನೇನು ಕೆಲಸನೇ ಕೊಡಲ್ಲ. ಇಂಡಿಪೆಂಡೆಂಟ್ ಥಿಂಕರ್ಸ್ ನಾವಾಗಬೇಕಲ್ವಾ ಲೈಫಲ್ಲಿ. ನಂದು ಆದಂಥ ಒಂದು ನಂದೇ ಆದ ಓನ್ ಜಡ್ಜ್ಮೆಂಟ್ ಇರಬೇಕು. ಆ ಜಡ್ಜ್ಮೆಂಟ್ ಯಾವಾಗ ಬರ್ತೀನಿ ಅಂದರೆ ಸ್ವಲ್ಪ ಆಳವಾಗಿ ಇಳಿದು ಅದ್ರ ಬಗ್ಗೆ ತಿಳ್ಕೊಂಡಾಗ. ತಿಳ್ಕೊಳಕ್ಕೆ ಮುಂಚೆ ಡಿಸಿಷನ್ ತೊಗೊಳ್ಳೋದು ಅಂತ ಅವ್ರನ್ನ ಯಾರು ಕಾಪಾಡೋಕ್ಕಾಗಲ್ಲ. ದೇವರೇ ಬಂದರೂ ಕಾಪಾಡೋಕ್ಕಾಗಲ್ಲ ಅವ್ನಿಗೆ. ಅರ್ಥ ಆಯ್ತಾ? ಅದನ್ನ ನಾವೇನು ಮಾಡೋಕ್ಕಾಗಲ್ಲ. ಅದೇ ಹೇಳಿದ್ದು, ಯಾವಾಗ ಕಾಲ ಪಕ್ವಾಗುತ್ತೋ ಅದಾಗುತ್ತೆ. ಆ್ಯಕ್ಚುಲಿ ನನಗೆ ಅನಿವಾರ್ಯತೆ ಬಂದಾಗ ನಾನು ಯೋಚನೆ ಮಾಡ್ತೀನಿ.